ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಕೆಲವೊಬ್ಬರು ಏನೇ ಮಾಡಿದ್ರು ಸಹ ಕೂಡ, ಎಷ್ಟೇ ಹೆಲ್ತಿ ಡಯಟ್ ಫಾಲೋ ಮಾಡಿದ್ರು ಸಹ ಕೂಡ, ಮತ್ತು ಕೆಲವೊಬ್ಬರಾದರೂ ಡೈಲಿ ಎಕ್ಸಸೈಸ್ ಮಾಡ್ತಿರ್ತಾರೆ. ಏನಿಲ್ಲ ಅನ್ನೋದಾದರೂ 1 ಅವರ್ 2 ಅವರ್ ಎಕ್ಸಸೈಸ್ ಮಾಡಿರ್ತಾರೆ. ಆದರೂ ಸಹ ಕೂಡ ಅವ್ರಿಗೆ 1 kg ಸಣ್ಣ ಆಗೋದಕ್ಕೆ ಸಹ ಕೂಡ ಆಗ್ತಿರೋದಿಲ್ಲ. ಏನು ಮಾಡಿದ್ರೂ ಸಹ ಕೂಡ, ಎಷ್ಟೇ ಒಂದು ಪ್ರಯತ್ನವನ್ನು ಪಟ್ಟರೂ ಸಹ ಕೂಡ ಅವರ ಪ್ರಯತ್ನಕ್ಕೆ ಅವರ ಫಲಿತಾಂಶ 0 ಆಗಿರುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಈ ದಿನ ನಿಮಗೆ ಒಂದು ಸೂಪರ್ ಡೂಪರ್ ಆಗಿರುವಂತಹ ಒಂದು ಡ್ರಿಂಕ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಈ ಒಂದು ಡ್ರಿಂಕ್ನ ನೀವು ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ದೇ ಆದಲ್ಲಿ ಹೊಟ್ಟೆಯ ಸುತ್ತ ಇರುವಂತಹ ಒಂದು ಬೊಜ್ಜು ಅನ್ನೋದು ಸಂಪೂರ್ಣವಾಗಿ ಕರಗತ್ತೆ ಅಂತಲೇ ಹೇಳಬಹುದು. ಅಲ್ಲದೆ ಕೆಲವೊಬ್ಬರಿಗೆ ಕೈ ಭಾಗದಲ್ಲಿ, ತೊಡೆ ಭಾಗದಲ್ಲೆಲ್ಲ ಸಹ ಕೂಡ ಹೆಚ್ಚಾಗಿ ಬೊಜ್ಜು ಅನ್ನೋದು ಶೇಖರಣೆಗೊಂಡಿರುತ್ತೆ. ಅದನ್ನು ಸಹ ಕೂಡ ಕಡಿಮೆ ಮಾಡೋದಕ್ಕೆ ಈ ಒಂದು ಡ್ರಿಂಕ್ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಸೂಪರ್ ಡೂಪರ್ ಆಗಿರುವಂತಹ ಡ್ರಿಂಕ್ನ ಯಾವ ರೀತಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಒಂದು ಡ್ರಿಂಕ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ, ಸ್ಟೀಲ್ದು. ಅದಕ್ಕೆ ಒಂದು 200 ml ಆಗುವಷ್ಟು ನೀರನ್ನು ಹಾಕಿ, 2 ದೊಡ್ಡ ಪತ್ರೆ ಎಲೆ, ಎಲ್ಲರ ಮನೆ ಹತ್ರ ಸಹ ಕೂಡ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ತುಂಬಾ ಒಳ್ಳೆಯದು. ಅದರಲ್ಲೂ ಸ್ಪೆಷಲಿ ವೆಯ್ಟ್ ಲಾಸ್ಗಾಗಿರ್ಬೋದು ಮತ್ತು ಜೀರ್ಣಶಕ್ತಿಯನ್ನು ಹೆಚ್ಚಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು 1 ಇಂಚ್ ಆಗುವಷ್ಟು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು, ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ. ಇವಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ನಾನು ಇಲ್ಲಿ ದೊಡ್ಡ ಪತ್ರೆಯನ್ನು ತೆಗೆದುಕೊಂಡಿದ್ದೀನಿ. ಇದು ಮೇಯ್ನಾಗಿ ತೂಕವನ್ನು ಕಡಿಮೆ ಮಾಡೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಜೀರಿಗೆನೂ ಅಷ್ಟೇ ಸ್ನೇಹಿತರೆ, ಮೇಯ್ನಾಗಿ ಅಸಿಡಿಟಿ, ಗ್ಯಾಸ್ಟ್ರಿಕ್ ಮತ್ತು ಸಣ್ಣ ಆಗೋದಕ್ಕೆ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಚಕ್ಕೆ ಮೇಯ್ನಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ಅಂದರೆ ದಾಲ್ಚೀನಿ ಅಂತ ಸಹ ಕೂಡ ಕರೀತಾರೆ. ಸೊ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸೋಂಪುನೂ ಅಷ್ಟೇ. ಓವರಾಲ್ ಆಗಿ ನಾನು ಹೇಳಬೇಕು ಅನ್ನೋದಾದರೆ, ನಾನು ಇಲ್ಲಿ ಬಳಸಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಸಹ ಕೂಡ ವೆಯ್ಟ್ ಲಾಸ್ ಆಗೋದಕ್ಕೆ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಇದನ್ನು ಕುದ್ದಾದ ನಂತರ ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಆಗೋವರೆಗೂ ಕಾದು, ನಂತರ ಒಂದು ಕ್ಲೀನಾಗಿರುವಂತಹ ಗ್ಲಾಸ್ಗೆ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳಿ, ಅಂದರೆ ಶೋಧಿಸ್ಕೊಳ್ಬೇಕಾಗತ್ತೆ. ಶೋಧಿಸಿದಾದ ನಂತರ ಈ ಒಂದು ಡ್ರಿಂಕ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸುಮಾರು 7 ದಿನಗಳ ಕಾಲ ಸತತವಾಗಿ ಕುಡಿತಾ ಬನ್ನಿ. 7 ದಿನದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನ 1 kg ಕಡಿಮೆ ಆಗೋದಕ್ಕೆ ಸುಮಾರು 1 ತಿಂಗಳು 2 ತಿಂಗಳು ಟೈಮ್ ತೆಗೆದುಕೊಳ್ತಾರೆ. ತುಂಬಾ ಪ್ರಯತ್ನ ಪಟ್ಟರೂ ಸಹ ಕೂಡ ಸಣ್ಣ ಆಗೋದಿಲ್ಲ. ಬಟ್ ಈ ಒಂದು ಡ್ರಿಂಕ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬನ್ನಿ. 100ಗೆ 200% ನಾನು ಗ್ಯಾರಂಟಿ ಕೊಡ್ತೀನಿ. ಒಂದೇ ವಾರದಲ್ಲಿ ನೀವು 1 kg ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಏನಿಲ್ಲ, ಬೆಳಗ್ಗೆ ಬ್ರಷ್ ಆದ ನಂತರ ಈ ಒಂದು ಡ್ರಿಂಕ್ನ ನೀವು ಸೇವನೆ ಮಾಡಬೇಕಾಗತ್ತೆ. ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗಲೇ ಈ ಒಂದು ಡ್ರಿಂಕ್ನ ಕುಡಿದಾದ ನಂತರ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆಗಳ ಕಾಲ ಏನನ್ನೂ ಸೇವನೆ ಮಾಡಬಾರ್ದು. ಟೀ, ಕಾಫಿ, ಬ್ರೇಕ್ಫಾಸ್ಟ್ ಏನನ್ನು ಸಹ ಕೂಡ ಸೇವನೆ ಮಾಡಬಾರ್ದು. ಜಸ್ಟ್ ಈ ಒಂದು ಡ್ರಿಂಕ್ನ ಕುಡಿದು ನಂತರ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಆದಮೇಲೆ ನೀವು ನಾರ್ಮಲ್ ಆಗಿ ಟೀ, ಕಾಫಿ, ಬ್ರೇಕ್ಫಾಸ್ಟ್ನ ಮಾಡ್ಬೋದು. ಸೊ ಇದೇ ರೀತಿಯಾಗಿ 1 ವಾರಗಳ ಕಾಲ ಸತತವಾಗಿ ಈ ಒಂದು ಡ್ರಿಂಕ್ನ ಕುಡಿತಾ ಬಂದರೆ ತನ್ನಷ್ಟಕ್ಕೆ ತಾನೇ ತೂಕ ಅನ್ನೋದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ರೀತಿ ಮಿರಾಕಲ್ ಅಂತಲೇ ಹೇಳ್ಬೋದು ಈ ಒಂದು ಡ್ರಿಂಕು. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ 100ಗೆ 200% ನಾನು ಗ್ಯಾರಂಟಿ ಕೊಡ್ತೀನಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.